ಹಾಯ್ ಹಲೋ ನಮಸ್ತೆ ಶಿವಮೊಗ್ಗ. ನಾವು ಆ್ಯಕ್ಚುಲಿ ಎಸ್ಟರ್ಡೇ ವ್ಯಾಲೆಂಟೈನ್ಸ್ ಡೇ ಆಗಿರೋದ್ರಿಂದ ನಾವು ಈವ್ನಿಂಗ್ ಪ್ಲ್ಯಾನ್ ಮಾಡ್ಕೊಂಡ್ವಿ ಮಲ್ನಾಡು ಹೋಟೆಲಿಗೆ ಹೋಗಬೇಕು ಅಂತೇಳಿ. ನಮ್ಮ ಮನೆಯವರು ಮತ್ತು ಅವ್ರ ಫ್ರೆಂಡ್ಸ್, ಆಫೀಸ್ ಫ್ರೆಂಡ್ಸು ಮತ್ತು ಅವರ ಪೇರ್ಗಳು ಎಲ್ಲರೂ ಕೂಡ ನಾವು ಈ ಒಂದು ಹೋಟೆಲಿಗೆ ಹೋಗಿದ್ವಿ. ಸೊ ನೋಡ್ತಾ ಇರ್ಬೋದು, ನಾವು ಈವ್ನಿಂಗು ಆ್ಯಕ್ಚುಲಿ ಬುಲೆಟಲ್ಲಿ ಬಂದ್ವಿ. ನಮ್ಮ ಮನೆಯವರಿಗೆ ರಾಯಲ್ ಎನ್ಫೀಲ್ಡ್ ಅಂದರೆ ತುಂಬಾ ಇಷ್ಟಪಟ್ಟು ಅವರ ಡ್ಯಾಡಿ ಕೊಡಿಸಿದ್ದಾರೆ. ಸೊ ಹಾಗಾಗಿ ಅವರು ತುಂಬ ಪ್ರೀತಿಯಿಂದ ಅದನ್ನು ಓಡಿಸ್ತಾರೆ. ಆ ಪ್ರೀತಿ ಜೊತೆಗೆ ನಮ್ಮಿಬ್ಬರು ಪ್ರೀತಿಯಿಂದ ಹೋಟೆಲಿಗೆ ಬಂದ್ವಿ. ಸೊ ನೋಡ್ತಾ ಇರ್ಬೋದು ನೀವು. ಮತ್ತು ಇದು ಪುಲೋವರ್ ಬಂದ್ಬಿಟ್ಟು ನಮ್ಮ ಹಸ್ಬೆಂಡ್ ಚೂಸ್ ಮಾಡಿದ್ರು. ಸೊ ವ್ಯಾಲೆಂಟೈನ್ಸ್ ಡೇ ಆಗಿರೋದ್ರಿಂದ ನಾವು ರೆಡ್ಡೇ ಹಾಕ್ಕೊಳ್ಳೋಣ ಅಂತೇಳಿ. ಸೊ ಅದನ್ನು ನಾವು ಇಬ್ಬರು ಪ್ಲ್ಯಾನ್ ಮಾಡ್ಕೊಂಡು ಬಂದ್ವಿ. ಸೊ ನಮ್ಮ ವಿರಾಜ್ ಕೂಡ ಮಮ್ಮಿ ಬರ್ತೀನಿ ಅಂತಂದ. ಸೊ ಹಾಗಾಗಿ ಅವನು ಅನ್ಎಕ್ಸ್ಪೆಕ್ಟೆಡ್ ಆಗಿ ರೆಡಿ ಆಗಿತ್ತು. ಸೊ ಹಾಗಾಗಿ ಅವನಿಗೆ ಒಂದು ಬ್ಲೂ ಕಲರು ಡ್ರೆಸ್ ಹಾಕ್ಕೊಂಡು ಮತ್ತು ನಾವು ಬಂದ್ವಿ ಹೋಟೆಲಿಗೆ. ಸೊ ನೋಡ್ತಾ ಇರ್ಬೋದು, ಅವನಿಗೆ ಲಿಫ್ಟ್ ಅಂದರೆ ತುಂಬಾ ಇಷ್ಟ. ಲಿಫ್ಟಲ್ಲೇ 2-3 ಸಲ ಓಡಿ ಬಂದ ಅದರಲ್ಲೇ. ಸೊ ನೆಕ್ಸ್ಟ್ ನಾವು ಎಂಟ್ರಿ ಆದ್ವಿ. ಒಳಗಡೆ ಎಂಟ್ರಿ ನೋಡ್ತಾ ಇರ್ಬೋದು. ಅಲ್ಲಿ ಲಿಫ್ಟಿಂದ ನಾವು ಎಕ್ಸಿಟ್ ಆದಕ್ಷಣ ಅಲ್ಲಿ ಒಂದು ಮೆನು ಹಾಕಿರ್ತಾರೆ. ಅದಾದಮೇಲೆ ಅಲ್ಲಿ ಸ್ವಲ್ಪ ಫೋಟೋಸು ಅದು ತೊಗೊಳ್ಲಿಕ್ಕೆ ಸ್ವಲ್ಪ ಡೆಕೋರೇಟ್ ಮಾಡಿರ್ತಾರೆ. ಇದು ನಾವು ರೂಮ್ ಬುಕ್ ಮಾಡಿರೋ ಅಂಥದ್ದು. ಅಲ್ಲಿ ಎ ಸಿ, ಕೂರಲಿಕ್ಕೆ ಪ್ರತಿಯೊಂದು ಕೂಡ ತುಂಬಾ ಚೆನ್ನಾಗಿತ್ತು. ಸೊ ನೋಡ್ತಾ ಇರ್ಬೋದು, ನನ್ನ ಮಗ ಎಷ್ಟು ಚೆನ್ನಾಗಿ ವಾಕ್ ಮಾಡ್ತಾಯಿದ್ದೀನಿ. ಇನ್ನೂ ಸ್ವಲ್ಪ ಫ್ರೆಂಡ್ಸ್ ಬರೋರು ಇದ್ದರು. ಸೊ ಹಾಗಾಗಿ ನಾವು ನನ್ನ ಮಗನಿಗೆ ಸ್ವಲ್ಪ ಆಟ ಆಡಿಸೋಣ ಅಂಥೇಳಿ ಅಲ್ಲಿ ಸ್ವಲ್ಪ ಬಂದೆ. ಈ ಕಡೆ ಎಂಟ್ರೆನ್ಸಿಗೆ ಬಂದ್ಬಿಟ್ಟು ಅಲ್ಲೊಂದು ವಾಕ್ ಮಾಡೋದಾಗಿರ್ಬೋದು, ಅವನಿಗೆ ಒಂದಿಷ್ಟು ಫೋಸು ಮತ್ತು ಕೆಲವೊಂದು ವೀಡಿಯೋಸ್ಗೂ ಮಾಡಿಕೊಂಡೆ ಅವನಿಗೆ ಅಂತಲೇ. ಸೊ ನೋಡ್ತಾ ಇರ್ಬೋದು, ಇದು ನವೀನಣ್ಣ ಮತ್ತು ಅವ್ರ ವೈಫು ನಂದಿನಿ ಅಂತೇಳಿ. ಇವ್ರದ್ದು ಆ್ಯಕ್ಚುಲಿ ಅವರು ಪ್ರೆಗ್ನೆಂಟ್ ಇದ್ದಾರೆ. ಸೊ ಹಾಗಾಗಿ ನಾವೊಂದು ಚಿಕ್ಕದ ಮೆಮೊರಿಫುಲ್ ಆಗಿರಲಿ ಅಂತೇಳಿ ಫ್ರೆಂಡ್ಸ್ ಎಲ್ಲ ಇದೊಂದು ಏನು ಹೇಳ್ತಾರೆ, ಒಂದು ಹ್ಯಾಪಿನೆಸ್ಸನ್ನು ಕ್ರಿಯೇಟ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಸೊ ತುಂಬಾ ಚೆನ್ನಾಗಿತ್ತು ಕೇಕು. ಸೊ ಕೇಕ್ ಯಾರು ತಂದಿದ್ದು ಅಂತ ನನಗೆ ಮಾಹಿತಿ ಗೊತ್ತಿಲ್ಲ. ಸೊ ಅವರಿಗೆ ಒಂದು ಸ್ಪೆಷಲ್ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸಖತ್ತಾಗಿತ್ತು ಕೇಕ್ ಮಾತ್ರ. ಮತ್ತು ಅದಾದಮೇಲೆ ನಾವು ಫುಡ್ಡು ಸ್ವಲ್ಪ ಆರ್ಡ್ರ್ ಮಾಡಬೇಕಲ್ಲ. ಸೊ ಹಾಗಾಗಿ ಮೆನೋದಲ್ಲಿ ನಾವು ಚೆಕ್ ಮಾಡ್ತಾಯಿದ್ದೀವಿ. ಫಸ್ಟಿಗೆ ಸೂಪ್ ತೊಗೊಳ್ಳೋಣ ಅಂತೇಳಿ ಐಡಿಯಾ ಮಾಡಿದ್ವಿ. ಸೊ ಸೂಪ್ ಐಟಮ್ಸು, ಆಮೇಲೆ ಆ್ಯಕ್ಚುಲಿ ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಒಬ್ಬರು ವೆಜ್ ಇದ್ದರು, ಪೂಜಾ ಅಂತೇಳಿ. ಇನ್ನುಳಿದವರೆಲ್ಲ ನಾನ್ ವೆಜ್ಜು ತೊಗೊಳ್ತಾ ಇದ್ವಿ. ಸೊ ಹಾಗಾಗಿ ಮಟನ್ ಅಷ್ಟು ಯಾರೂ ಕೂಡ ಇಷ್ಟಪಡ್ತಿರ್ಲಿಲ್ಲ ನಮ್ಮ ಬ್ಯಾಚಲ್ಲಿ, ನಮ್ಮ ಗರ್ಲ್ಸ್ ಬ್ಯಾಚಲ್ಲಿ. ಸೊ ಹಾಗಾಗಿ ನಾವು ಚಿಕನ್ ರೆಸಿಪಿ ತುಂಬಾ ಅದರಲ್ಲಿ ಪ್ಲ್ಯಾನ್ ಮಾಡಿಕೊಂಡು ತೊಗೊಂಡ್ವಿ. ಸೊ ನೋಡ್ತಾ ಇರ್ಬೋದು, ಇದು ನನ್ನ ಫ್ರೆಂಡ್ ಮಗು, ನನ್ನ ಫ್ರೆಂಡ ತೇಜು ಅಂತೇಳಿ. ತೇಜು ಮಗ ತುಂಬ ಸ್ಟ್ರಾಂಗ್ ಇದ್ದಾನೆ ಮಾತ್ರ, ಭಯಂಕರ ಫುಲ್ ಜಾಲಿ. ಇವನು ಅಷ್ಟೇ, ನನ್ನ ಮಗನೂ ಏನು ಕಡಿಮೆ ಇಲ್ಲ. ಇಬ್ಬರು ಕೂಡ ಹಾಗೆಯೇ ಈಕ್ವಾಲಿಟಿ ಎನರ್ಜಿ ಅಂತಲೇ ಹೇಳ್ಬೋದು. ಈ ವಿಡಿಯೋದಲ್ಲಿ ನೋಡ್ಬೋದು ನೀವು. ಮಲ್ನಾಡು ಹೋಟೆಲಿಗೆ ಹೋದರೆ ಫಿಂಗರ್ ಫಿಶ್ ಅಂತೇಳಿ ತುಂಬಾ ಚೆನ್ನಾಗಿತ್ತು ಟೇಸ್ಟು. ಅದು ಫಿಶ್ ಅಂತಲೇ ನನಗೆ ಫೀಲ್ ಆಗಲಿಲ್ಲ. ನಾನು ಏನು KFCಯಲ್ಲಿ ಬೇರೆ ಏನೋ ಒಂದು ಚಿಕನ್ ಐಟಮ್ ಅಂದ್ಕೊಂಡಿದ್ದೆ. ಆಮೇಲೆ ನನ್ನ ಫ್ರೆಂಡ್ ಕೇಳಿದಾಗ ಅವಳು ಹೇಳಿದ್ಲು ಈ ಥರ ಅಂತೇಳಿ, ಫಿಶ್ ಫಿಂಗರ್ ಅಂತೇಳಿ ಸಕ್ಕತ್ತಾಗಿತ್ತು. ಮತ್ತು ನಾವು ಪೆಪ್ಪರ್ ಚಿಕನ್ ಆರ್ಡ್ರ್ ಮಾಡಿದ್ವಿ. ಮತ್ತು ಫಸ್ಟಿಗೆ ನಾವು ಆರ್ಡ್ರ್ ಮಾಡಿದ್ದು ಸೂಪ್, ಚಿಕನ್ನಲ್ಲಿ ಒಂದು ಸೂಪು ಆರ್ಡ್ರ್ ಮಾಡಿದ್ವಿ. ಸೊ ಆಮೇಲೆ ತವಾ ಫ್ರೈ ಆರ್ಡ್ರ್ ಮಾಡಿದ್ವಿ, ಅದು ಕೂಡ ಸಕ್ಕತ್ತಾಗಿತ್ತು. ಮತ್ತು ಚಿಕನ್ ಗ್ರೇವಿ, ಆಮೇಲೆ ರೋಟಿ, ತಂದೂರಿ ರೋಟಿ, ಆಮೇಲೆ ಲಾಲಿಪಾಪು, ಆಮೇಲೆ ಫಿಂಗರ್ ಚಿಪ್ಸು. ಆಮೇಲೆ ಒಬ್ಬರು ವೆಜ್ ಆಗಿರೋದ್ರಿಂದ ಅವರಿಗೆ ಇದು ಬೇಬಿ ಕಾರ್ನು. ತುಂಬಾ ರೆಸಿಪಿಗಳು ನಾವು ಬುಕ್ ಮಾಡಿದ್ವಿ. ಸಕ್ಕತ್ತಾಗಿತ್ತು. ಫುಡ್ ಮಾತ್ರ ನೆಕ್ಸ್ಟ್ ಲೆವೆಲ್ಲು. ತುಂಬಾ ಎಂಜಾಯ್ಮೆಂಟ್ ಮಾಡಿದ್ವಿ. ನೋಡ್ತಾ ಇರ್ಬೋದು, ಲಾಸ್ಟಿಗೆ ಎಲ್ಲ ಅವ್ರವ್ರ ಪೇರ್ ಜೊತೆಗೆ ಒಂದೊಂದು ಪಿಕ್ ತೊಗೊಂಡಿದ್ವಿ. ಆ ಪಿಕ್ಕನ್ನು ನಾನು ಇದರಲ್ಲಿ ಶೇರ್ ಮಾಡಿದ್ದೀನಿ. ಸೊ ಎಲ್ಲರೂ ಕೂಡ ತುಂಬಾ ನಾವು ಎಂಜಾಯ್ ಮಾಡಿದ್ವಿ. ಮತ್ತು ನಾನು ರಾಖಿ ಅಣ್ಣನಿಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕು. ಅವರು ಮಾತ್ರ ಸಖತ್ತ ಎಂಟರ್ಟೈನ್ಮೆಂಟ್ ಮಾಡ್ತಾರೆ. ನಮ್ಮ ಟೀಮಲ್ಲೇ ಎನರ್ಜಿ ಬೂಸ್ಟರ್ ಅಂತಲೇ ಹೇಳ್ಬೋದು ಅವರಿಗೆ. ಸೊ ನನ್ನ ಎಲ್ಲ ಫ್ರೆಂಡ್ಸಿಗೂ ನಾನು ಒಂದು ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತೀನಿ. ಅವ್ರು ಆ್ಯಕ್ಚುಲಿ ಕೆಲವರು ಹೊಸ್ದಾಗಿ ಮದುವೆ ಆಗಿರೋರು ಈ ಗ್ರೂಪಲ್ಲಿದ್ದಾರೆ, ಒಂದು 2 ಪೇರು. ಸೊ ಅವರಿಗೂ ಒಂದು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಅವರು ಆ್ಯಕ್ಚುಲಿ ಬೇರೆ ಕಡೆ ಏನಾದ್ರು ಪ್ಲ್ಯಾನ್ ಮಾಡ್ಕೊಂಡಿರ್ಬೋದು, ಆದ್ರೂ ಕೂಡ ನಾವು ಕರೆದ ಕ್ಷಣವೇ ನಮ್ಮ ಜೊತೆ ಜಾಯ್ನ್ ಆಗಿ ನಮ್ಮ ಜೊತೆ ಬೆರೆತು ತುಂಬ ಚೆನ್ನಾಗಿ ಅವರು ಏನು ಹೇಳ್ತಾರೆ ಹೊಂದ್ಕೊಂಡು ಒಂದು ಸಕ್ಸಸ್ಫುಲ್ ಪಾರ್ಟಿ ಅಂತಲೇ ಮಾಡಿದ್ವಿ. ಸೊ ಅವರಿಗೆಲ್ರಿಗೂ ಕೂಡ ನಾನು ಸ್ಪೆಷಲ್ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಫೈನಲಿ ನಮ್ಮದಿದ್ದು ಟೀಮು. ಓಕೆ, ಬಾಯ್, ಸಿ ಯು ನೆಕ್ಸ್ಟ್ ವಿಡಿಯೋದ. ಆ್ಯಕ್ಚುಲಿ ಫೈನಲಿ ಹೇಳೋದಾದರೆ ನನ್ನ ಲೈಫಲ್ಲಿ ಒಂದು ಬೆಸ್ಟ್ ಮೂಮೆಂಟ್, ಒಂದು ಬೆಸ್ಟ್ ಡೇ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನನಗೆ ತುಂಬಾ ಇಷ್ಟ ಆಯಿತು.
ಮತ್ತು ನನ್ನ ಹಸ್ಬೆಂಡ್ಗೂ ಕೂಡ ಒಂದು ಸ್ಪೆಷಲ್ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಚಿನ್ನ. ಬಾಯ್, ಸಿ ಯು.